ಬೆಂಗಳೂರಿನಲ್ಲಿರುವಂಥ ಉದ್ಯಮಿಗಳು ಮುಖ್ಯವಾಗಿ ರಿಂಗ್ ರೋಡ್ನಲ್ಲಿ ಸಾಕಷ್ಟು ಗುಂಡಿಗಳಿದ್ದಾವೆ, ಕಷ್ಟ ಆಗ್ತಿದೆ, ನಾವು ಬೆಂಗಳೂರು ಬಿಟ್ಟು ಹೋಗಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬ್ಲ್ಯಾಕ್ ಬಕ್ ಕಂಪನಿ ಆಕ್ರೋಶ ವ್ಯಕ್ತಪಡಿಸಿ ನಿನ್ನೆ ಯೂಟರ್ನ್ ಕೂಡ ಹೊಡೆದಿರುವಂಥದ್ದು. ಅದೇ ಸಂದರ್ಭದಲ್ಲಿ DKಶಿ ಅವರು ನವೆಂಬರ್ ಒಳಗಡೆ ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಬೇಕು ಅನ್ನುವಂಥ ಗಡುವನ್ನು ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ನೋಡಿ, ಭಾಳ ಮುಖ್ಯವಾಗಿ ಒಂದು ಸರ್ಕಾರ ಅಂದರೆ ಜನಪರವಾಗಿರುವಂಥ ಸರ್ಕಾರ, ಜನರ ಸರ್ಕಾರ. ಈ ಆಡಳಿತವನ್ನು ಮಾಡ್ತಿರ್ಬೇಕಾದ್ರೆ ಭಾಳಷ್ಟು ಸೌಜನ್ಯತೆ, ಒಂದು ಸಮಾಧಾನ, ಜನಪೂರ್ವಕವಾಗಿರಬೇಕು. ಇಲ್ಲಿದೆ ಕಾಂಗ್ರೆಸ್ ಸರ್ಕಾರ, ಅವರಿಗೆ ಅಧಿಕಾರ ತಲೆಗೆ ಹತ್ಬಿಟ್ಟಿದೆ. ದುರಾಂಕಾರದ ಮಾತುಗಳು, ಅವರ ವೈಫಲ್ಯತೆಗಳನ್ನು ಜನ ಎತ್ತಿಡಿದಾಗ ಅದನ್ನು ಸಹಿಸ್ಕೊಳ್ಳುವಂಥ ಸೌಜನ್ಯತೆಯೂ ಇಲ್ಲ, ಒಂದು ಸಂಸ್ಕೃತಿಯೂ ಇಲ್ಲ. ಜನಕ್ಕೆ ಯಾರು ಈ ನಾಡಿನ ಹೆಮ್ಮೆಯ ಮಕ್ಕಳು, ಹೆಮ್ಮೆ ಪಡೋವಂಥದ್ದು. ಇವತ್ತು ನಮ್ಮ ಬೆಂಗಳೂರು ಅಂದರೆ ಇಡೀ ವಿಶ್ವದಲ್ಲೇ ಮಾನ್ಯತೆಯನ್ನು ಪಡೆದಿರುವಂಥ ನಗರ, ಒಂದು ಹೆಮ್ಮೆಯ ನಗರ. ಆವಿಷ್ಕಾರ, ಉದ್ಯಮಶೀಲತೆ, ತಂತ್ರಜ್ಞಾನ, ಸ್ಟಾರ್ಟಪ್ ಇವೆಲ್ಲದಕ್ಕೂ ಹೆಸರುವಾಸಿಯಾಗಿದೆ. ಇಡೀ ದೇಶ ಬೆಂಗಳೂರು ಅಂದರೆ ಹೆಮ್ಮೆ ಪಡುತ್ತೆ. ಎಲ್ಲ ಪ್ರಧಾನಮಂತ್ರಿಗಳು ಭಾರತವನ್ನು ಬೆಂಗಳೂರಿನ ಮೂಲಕ ನೋಡ್ತಾರೆ ಅನ್ನೋವಂಥದ್ದು ಪ್ರತಿಯೊಂದು ಪ್ರಧಾನಮಂತ್ರಿಗಳು, ಪ್ರತಿಯೊಂದು ರಾಷ್ಟ್ರಪತಿಗಳು, ಎಲ್ಲ ವಿಶ್ವ ನಾಯಕರುಗಳು ಎಲ್ಲರೂ ಹೇಳ್ತಾರೆ. ಇಲ್ಲಿರುವಂಥ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಇದೇ ಮಾತನ್ನು ಹೇಳ್ತಾರೆ. ಬೆಂಗಳೂರಿಗೆ ಬಂದು ನವದೆಹಲಿಗೆ ಹೋಗ್ತಾರೆ ಅನ್ನೋಂಥ ಮಾತುಗಳನ್ನು ಹೇಳ್ತಿರ್ತಾರೆ. ಇಲ್ಲಿ ಯಾವಾಗ ಅವರನ್ನು ಬಯಲಿಗೆಳೆದು ವ್ಯಕ್ತಪಡಿಸಿದಾಗ, ಕುಂದುಕೊರತೆಯನ್ನು ಹೇಳಿದಾಗ, ಗ್ರೀವಿಯನ್ಸನ್ನು ಹೇಳಿದಾಗ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬೇಕಿದ್ರೆ ಇರಿ, ಬೇಕಿಲ್ಲದೆ ಹೋಗಿ. ಅವರೇನು 9 ವರ್ಷ ಆ ಒಂದು ಕಂಪ್ನಿಯ ವ್ಯಕ್ತಿ 9 ವರ್ಷ ಸತತವಾಗಿ ಈ ಅನಾನುಕೂಲತೆಯನ್ನು ಎದುರಿಸಿ ಏನೊಂದು ಭರವಸೆದಾಯಕವಾಗಿರುವಂಥ ಒಂದು ನಗರ, ಉತ್ತಮವಾಗಿರುವಂಥ ನಗರ, ಒಂದು ಒಳ್ಳೆಯ ಭವಿಷ್ಯವನ್ನು ಕಾಣಬಹುದು ಅನ್ನೋಂಥ ದೃಷ್ಟಿಯಲ್ಲಿ ಈ ನಗರದಲ್ಲಿ ತಮ್ಮ ಕಂಪ್ನಿಯ ಪ್ರಾರಂಭವನ್ನು ಮಾಡಿರ್ತಾರೆ. ಅವರಿಗೆ ನೀವು ಬೇಕಿದ್ರೆ ಇರ್ಬೋದು, ಬೇಕಿಲ್ಲದೆ ಹೋಗ್ಬೋದು ಅಂದರೆ ಯಾವ ರೀತಿ ನಡವಳಿಕೆ, ಯಾವ ಸಂಸ್ಕೃತಿ, ಯಾವ ಜನಪರವಾಗಿರೋ ಸರ್ಕಾರ ಮಾತಾಡೋಂಥ ಮಾತುಗಳ, ಈ ದುರಾಂಕಾರದ ಮಾತುಗಳನ್ನು ಬಿಟ್ಟು ತಗ್ಗಿ ಬಗ್ಗಿ ಜನಪರವಾಗಿ ಕೆಲಸ ಮಾಡಿ, ನಿಮ್ಮ ಕಾರ್ಯ ಆಗಿದೆ, ಆಯಿತು, ಸಮಸ್ಯೆ ಆಗಿದೆ, ನಾವು ಸರಿಪಡಿಸ್ತೀವಿ, ವಿಶ್ವಾಸನ ನಾನು ಕರೆದು ಮಾತಾಡ್ಸೋಲ್ಲ. ಏನಾಗಾದರೆ ಕರೆದು ಮಾತಾಡ್ಸಲ್ಲ ಅಂದರೆ ಯಾವ ರೀತಿ ಸರ್ಕಾರ ನಿಮ್ಮದು? ನಿಮ್ಮದೇನು ಖಾಸಗಿ ಸರ್ಕಾರನ? ಇದು ನಗರಕ್ಕೆ, ಒಂದು ರಾಜ್ಯಕ್ಕೆ ಆದಾಯ ಬರೋದು ಎಲ್ಲಿಂದ ಬರುತ್ತೆ? ಉದ್ಯೋಗ ಎಲ್ಲಿಂದ ನಿರ್ಮಾಣ ಆಗುತ್ತೆ? ಇವತ್ತು ಟ್ಯಾಕ್ಸ್ಗಳು 4 ಪಟ್ಟು ಹೆಚ್ಚಿಸಿದ್ದೀರಾ. ಅಧಿಕಾರಕ್ಕೆ ಬಂದ ಸಮಯದಿಂದಲೂ 4 ಪಟ್ಟು ಹೆಚ್ಚು ಟ್ಯಾಕ್ಸನ್ನು ಪಡ್ಕೋತಾ ಇದ್ದೀರಾ. 4 ಪಟ್ಟು ಹೆಚ್ಚು. ಇವತ್ತು ಇಂಥ ಮಾತುಗಳನ್ನು ಹೇಳಲಿಕ್ಕೆ ಇವತ್ತು ನೋಡಿ, ಬರೀ ಔಟರ್ ರಿಂಗ್ ರೋಡ್ನಲ್ಲೇ ಬೆಂಗಳೂರಿನಲ್ಲಿ 200 ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರುವಂಥದ್ದಿದೆ. 200 ಮಿಲಿಯನ್ ಸ್ಕ್ವೇರ್ ಫುಟ್ ಬರೀ ಔಟರ್ ರಿಂಗ್ ರೋಡ್ನಲ್ಲೇ 100 ಮಿಲಿಯನ್ ಸ್ಕ್ವೇರ್ ಫುಟ್, 100 ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರೋದ್ರಿ. ಇವತ್ತು ರಿಯಲ್ ಎಸ್ಟೇಟ್, ಇವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಈ ಸರ್ಕಾರದಲ್ಲಿರೋರು ಹೆಚ್ಚು ಕಡಿಮೆ ಎಲ್ಲ ರಿಯಲ್ ಎಸ್ಟೇಟಲ್ಲಿರೋರೆ. ಇವರು ರಿಯಲ್ ಎಸ್ಟೇಟನ್ನು ಎಲ್ಲಿಂದ ಮಾಡ್ತಾರೆ? ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಎಲ್ಲಿಂದ? ಇಡೀ ದೇಶದಲ್ಲಿ ನಂಬರ್ 1 ರಿಯಲ್ ಎಸ್ಟೇಟ್ ವ್ಯಾಪಾರ ನಡೀತಿರೋದು ಬೆಂಗಳೂರು. ಈ ರೀತಿ ಇಡೀ ದೇಶದಲ್ಲಿ ಇಂಥ ಸುದ್ದಿ ಹೋದರೆ, ಇಡೀ ವಿಶ್ವದಲ್ಲಿ ಇಂಥ ಸುದ್ದಿ ಹೋದರೆ, ಬೇರೆ ದೇಶದಲ್ಲಿರೋಂಥ ನಾಗರಿಕರು ಯಾರು ಇಲ್ಲಿಗೆ ಬರೋಕ್ಕೆ ಹೋಗ್ತಾರೆ? ಎಷ್ಟು ಕಂಪ್ನಿಗಳು ಬಿಟ್ಟೋಯ್ತು. ಟೊಯೋಟಾ ಬಿಟ್ಟೋಯ್ತು, ಇದೇ ರಾಮನಗರ ಜಿಲ್ಲೆಯಿಂದ ಟೊಯೋಟಾ ಬೇರೆ ರಾಜ್ಯಕ್ಕೆ ಹೋಯ್ತು, ವೋಲ್ವೋ ಬೇರೆ ರಾಜ್ಯಕ್ಕೆ ಹೋಯ್ತು, ಏಸರ್ ಬೇರೆ ಕಡೆ ಹೋಯ್ತು, ಕೇನ್ಸ್ ಬೇರೆ ಕಡೆ ಹೋಯ್ತು, ಮೈಸೂರು ಜಿಲ್ಲೆಯಿಂದ ಕೇನ್ಸ್ ಹೋಯ್ತು. ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಪೋಸ್ಟಿಂಗ್ಗಳು ಮಾರಾಟ. ಇವತ್ತು ಎಲ್ಲ ಪೋಸ್ಟಿಂಗ್ಗಳು ಮಾರಾಟ ಆಗಿ ಯಾವ ಅಧಿಕಾರಿಗಳು ಇವ್ರ ಮಾತನ್ನು ಕೇಳಲ್ಲ. ಎಷ್ಟು ಸಲ ಡೆಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಸಲ ಡೆಡ್ಲೈನನ್ನು ಕೊಟ್ಟಿದ್ದಾರೆ, ಯಾವ ಡೆಡ್ಲೈನನ್ನು ಕಂಪ್ಲೀಟ್ ಮಾಡಿದ್ದಾರೆ? ಯಾವ ಡೆಡ್ಲೈನ್ಗೆ ಸ್ಟಿಕ್ ಆನ್ ಆಗಿಲ್ಲ. ಯಾವ ಗಡುವುಗಳನ್ನು ಕೊಟ್ಟಿರೋ ಯಾವ ಗಡುಗಳಿಗೂ ಪಾಲನೆ ಆಗಿಲ್ಲ, ಅದನ್ನು ಅನುಷ್ಠಾನ ಆಗಿಲ್ಲ. ಇವತ್ತು ಬರೀ ಬುರುಡೆ ಮಾತುಗಳನ್ನು ಹೇಳಿಕೊಂಡು, ಆ ಬುರುಡೆ ಮಾತಿನ ಜೊತೆಯಲ್ಲಿ ದುರಾಂಕಾರದ ಮಾತುಗಳು, ಜನರಿಂದ ರಕ್ತ ಸೋರೋ ರೀತಿಯಲ್ಲಿ ಟ್ಯಾಕ್ಸನ್ನು ತಗೊಂಡು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಬಸ್ಸಿನ ಬೆಲೆ, ಮೆಟ್ರೋ ಬೆಲೆ, ಗೈಡೆನ್ಸ್ ವ್ಯಾಲ್ಯೂ
ಲಿಕ್ಕರು, ರೋಡ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಯೂಸರ್ ಫೀಸು, ನೀರಿನ ಬೆಲೆ, ನೀರಿನಲ್ಲಿ ಹೋಗಿ ನೋಡಿ ನೀವು ಅದರ್ಸ್ ಅಂತ ಕೆಲವ್ರಿಗೆ 10-20 ಪಟ್ಟು ಜಾಸ್ತಿ ಆಗಿದೆ. ಕರೆಂಟಿನ ಬೆಲೆ ಗಗನಕ್ಕೆ ಏರಿಸಿದ್ದಾರೆ. ಈಗ ಈ ವರ್ಷ ಕಳೆದ ವರ್ಷ 25,000 ಕೋಟಿ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 30,000 ಕೋಟಿ ಇನ್ನು ಮುಂದಿನ ವರ್ಷದಿಂದ 30,000 ಕೋಟಿಗಿಂತ ಹೆಚ್ಚು ಆದಾಯ ಬರುವಂಥದ್ದು. ಈ ಸರ್ಕಾರ ಬಂದಾಗಿಂದ 1.5 ಲಕ್ಷ ಕೋಟಿ ಹೆಚ್ಚು ಟ್ಯಾಕ್ಸನ್ನು ಮೊದಲು ಕಲೆಕ್ಟ್ ಮಾಡ್ತಿರೋದಕ್ಕಿಂತಲೂ ಹೆಚ್ಚು 1.5 ಲಕ್ಷ ಕಳೆದ 2.5 ವರ್ಷದಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿ ಜನರಿಂದ ರಕ್ತ ಹೀರಿ ಅದ್ರ ಮೇಲೆ ಬರೆ ಎಳೆಯುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ. ಹಾಗಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬೆಂಗಳೂರ ಹಿತವನ್ನು ಕಾಪಾಡಲಿಕ್ಕೆ ಒಂದು ಗುಂಡಿಯ ನಗರವನ್ನು ಮಾಡಿದ್ದಾರೆ, ಕಸದ ನಗರ ಮಾಡಿದ್ದಾರೆ, ಕತ್ತಲ ನಗರ ಮಾಡಿದ್ದಾರೆ, ನೀರಿಲ್ಲದ ನಗರವನ್ನು ಮಾಡಿದ್ದಾರೆ, ಎಲ್ಲ ಬೀದಿ ನಾಯಿಗಳ ಕೈನಲ್ಲೂ ಕಚ್ಚಿಸುವಂಥ ನಗರ ಮಾಡಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆ ಬಗ್ಗೆ ಹಿರಿಯ ಸಚಿವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಿನ್ನೆ ಕ್ಯಾಬಿನೆಟ್, ಇವತ್ತು ಮುಖ್ಯಮಂತ್ರಿಗಳು ಸಭೆ ಮಾಡ್ತಾ ಇದ್ದಾರೆ 10 ಗಂಟೆಗೆ. ನಿನ್ನೆ ದಿನ ಕೂಡ ಸರಣಿ ಸಭೆ ಮಾಡಿದ್ರು ಕೂಡ ಒಮ್ಮತದ ನಿರ್ಣಯವನ್ನು ಮಾಡಿಲ್ಲ. ನೋಡೋಣ, ಈಗ ಸುದ್ದಿಗಳು ಕೇಳ್ತಾ ಇದ್ದೀವಿ, ನೋಡೋಣ ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಅವರ ಅಭಿಪ್ರಾಯಗಳಿರ್ತವೆ ಮತ್ತು ಅವರ ಉದ್ದೇಶಗಳು ಏನು ಅಂತ ಕಾದು ನೋಡುವ. ಬಿಕಾಸ್ ನೋಡೋಣ ಏನು ಮಾಡ್ತಾರೆ ಅಂತ. ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದ್ದೀವಿ, ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದ್ದೀವಿ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಅವ್ರಿಗೆ ಸ್ವಾತಂತ್ರ್ಯರು, ಅವ್ರದ್ದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ನಾವು ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು, ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನು ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು. ಇವತ್ತೆಲ್ಲ ಒಂದು ಕಡೆ ಭಾಳ ಸಂತೋಷ ಆಗುತ್ತೆ. ಬಲವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಬಲವಾಗಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಂತೋಷ ಪಡ್ತೀನಿ. ನಾವು ಸಹ ಯಾವತ್ತೂ ಅಸಹಾಯಕರಾಗಿ ಯಾವತ್ತೂ ಕೆಲಸವನ್ನು ಮಾಡೋದೂ ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಒಂದು ಸರ್ಕಾರದಲ್ಲಿ, ಒಂದು ಸಚಿವ ಸಂಪುಟದಲ್ಲಿ ಈ ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೋ ನಿಜಕ್ಕೂ ಸ್ವಾಗತಾರ್ಹ. ನಿಜಕ್ಕೂ ಸತ್ಯ ಆಗಿದ್ದರೆ ಸ್ವಾಗತಕರ. ನೋಡೋಣ, ನನಗೆ ನಿಜಕ್ಕೂ ಗೊತ್ತಿಲ್ಲದ ವಿಚಾರಗಳನ್ನು ಸ್ಪಷ್ಟ ಮಾಹಿತಿ ಇಲ್ಲದೆ ಕೇಳ್ಪಟ್ಟಿದ್ದೀವಿ, ಮಾಧ್ಯಮದ ಮೂಲಕ ಕೇಳಿದ್ದೀವಿ. ನಿಜವಾಗ್ಲೂ ನೋಡೋಣ, ನಿಜವಾಗ್ಲೂ ಆ್ಯಕ್ಷನಿಗೆ ಬಂದು, ಕಾರ್ಯರೂಪಕ್ಕೆ ಬಂದು ಈ ಗೊಂದಲಗಳನ್ನು ಮನ ಬಂದಂತೆ ನಡ್ಕೊಳ್ತಿರೋಂಥ ಎಡವಟ್ಟಿನ ಸರ್ಕಾರ, ಅಲ್ಲಿ ಕಮಿಷನ್ನಲ್ಲಿ ಚೇರ್ಮನ್ರು, ಅಲ್ಲಿ ಸಮಿತಿನಲ್ಲಿರೋರು ಒಬ್ಬರು, ಇನ್ನೊಬ್ಬರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು. ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟಾರೆ. ತಲೆಗಿಂತ ಬಾಲ ತಲೆ ನಲ್ಲಾಡಿಸ್ತಿದೆ. ತಲೆ ಬಾಲ ನಲ್ಲಾಡಿಸಿ ಅಂದರೆ ಬಾಲ ಅಲ್ಲಾಡಿಸುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೀತಿರೋದು. ಭಾಳ ಸಂತೋಷ. ಯಾವಾಗ ಇವ್ರಿಗೆ ಜ್ಞಾನೋದಯ ಆಯಿತು? ಜ್ಞಾನೋದಯ ಆಗಿದ್ರೆ ಭಾಳ ಸಂತೋಷ. ಇವರು ಆಡಳಿತದಲ್ಲಿದ್ದಾರೆ, ಇವ್ರಿಗೆ ಜ್ಞಾನೋದಯ. ನಾವು ತಪ್ಪು ಮಾಡ್ತೀವಿ, ಪಾಪ ಇವ್ರಿಗೆಲ್ಲ ಜ್ಞಾನೋದಯ ಆಗಿರೋರು ಒಳ್ಳೇದನ್ನು ಮಾಡಿ. ನೀವು ಒಳ್ಳೇದನ್ನು ಮಾಡಿದ್ರೆ ಸಾಕು. ಶಿವಕುಮಾರ್ ಅವರು ಅಥವಾ ಸರ್ಕಾರದಲ್ಲಿ ಒಳ್ಳೇದಾದರೆ ಸಾಕು. ನಾವೇನು ಬಯಸ್ತೀವಿ? ನಾವು ಜನಪ್ರತಿನಿಧಿಯಾಗಿ ಬಯಸೋದು ಜನರಿಗೆ ಒಳ್ಳೇದಾಗಬೇಕು, ಅಷ್ಟು ಬಿಟ್ಟರೆ ಬೇರೇನು ಬಯಸಲ್ಲ. ನೀವು ಅಧಿಕಾರ ಕೊಟ್ಟಿದ್ದಾರೆ ಜನ, ಒಳ್ಳೇದನ್ನು ಮಾಡಿ ಸ್ವಾಮಿ ಅಂತ ನಾವು ಕೇಳ್ಕೊತೀವಿ. ಬೆಂಗಳೂರು ನಗರವನ್ನು ಮೊದಲು ನಿಮ್ಮ ಕೆಲಸದಲ್ಲಿ ತೋರಿಸಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೇನೇ ಮಾತಾಡೋದಾದ್ರು ನಿಮ್ಮ ಮಾತು, ನಿಮ್ಮ ಆ್ಯಕ್ಷನ್ ಕೆಲಸದಲ್ಲಿ ಬರಬೇಕು, ಮಾತಲ್ಲಿ ಬರೋದು ಬೇಡ. ನಿಮಗೆ ಕೋಪ ಬರ್ಬೋದು, ಪಾಪ
ಕೋಪನ ತಡೆದಿಟ್ಕೊಳ್ಳಿ. ಇದು ರಾಜ್ಯದ ಮರ್ಯಾದೆ ಪ್ರಶ್ನೆ, ಒಂದು ಬೆಂಗಳೂರು ನಗರದ ಮರ್ಯಾದೆ ಕಳಿಬೇಡಿ ದಯವಿಟ್ಟು. ನಿಮಗೆ ಕೋಪ ಬಂದು ಅಸಹಾಯಕರಾಗಿ ನೀವು ತಮ್ಮ ಕೋಪವನ್ನು ಮನ ಬಂದಂತೆ ಮಾತಾಡೋ ಮೂಲಕ ನಿಮ್ಮ ಅಹಂಕಾರವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದನ್ನು ನಿಲ್ಲಿಸಿ. ನಮ್ಮದು ಬೆಂಗಳೂರು ನಮಗೆಲ್ಲ ನಮ್ಮ ತಾಯಿ, ನಮ್ಮ ನಾಡು, ನಮ್ಮ ಭೂಮಿ. ಹಾಗಾಗಿ ನಾಡಿಗೆ ಮತ್ತು ನಮ್ಮ ಬೆಂಗಳೂರಿಗೆ ಅವಮಾನ ಯಾರಿಂದಲಾದರೂ ನಾವು ಸಹಿಸ್ಕೊಳ್ಳಲ್ಲ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದೇ ಮೊದಲ ಬಾರಿಗೆ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಧರ್ಮಸ್ಥಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ ಅಂತ ಒಪ್ಕೊಂಡಿದೆ. ಸರ್ಕಾರ ಒಪ್ಕೊಂಡಿರೋದು ಹೈಕೋರ್ಟ್ನಲ್ಲಿ ನಿನ್ನೆ. ಈಗ ಯಾವ ಕೇಸು ಯಾವ ಹಿನ್ನೆಲೆ ನನಗೂ ಗೊತ್ತಿಲ್ಲ. ಅಲ್ಲ, ಹೆಚ್ಚುವರಿಯಾಗಿ ಬುರುಡೆ ಪತ್ತೆಗೆ ತನಿಖೆಗೆ ಅವಕಾಶ ಕೊಡಿ ಅಂತ ವಿಠ್ಠಲ್ಗೌಡ ಸಹೋದರರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳು ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ, ಚಿನ್ನಯ್ಯ ಮತ್ತೆ ಹೇಳಿರೋದೆಲ್ಲ ಸುಳ್ಳು, ಸುಜಾತಾ ಭಟ್ ಹೇಳಿರೋದೆಲ್ಲ ಸುಳ್ಳು, ಇವ್ರ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ, ಮತ್ತೆ ಹೆಚ್ಚುವರಿ ಅಸ್ಥಿಗಳ ಪತ್ತೆಗೆ ಅವಕಾಶ ಕೊಡಬೇಡಿ ಅಂತ SIT ಕೇಳ್ಕೊಂಡಿದೆ. ಅದೇ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಧರ್ಮಸ್ಥಳ ವಿಚಾರದಲ್ಲಿ ಆಗಿದೆ ಅಂತ SIT ಮೂಲಕ ಸರ್ಕಾರ ಒಪ್ಕೊಂಡಿದೆ. ನೋಡಿ, ಈಗ ತನಿಖೆ ಆಗಲಿ. ನಾನು ಈ SIT ತನಿಖೆ ಆಗ್ತಿರ್ಬೇಕಾದ್ರೆ ನಾವು ಕೆಲವು ಎಡವಟ್ಟು ಮಂತ್ರಿಗಳಿದ್ದಾರೆ. ತನಿಖೆ ಮಾಡೋರು ಏನು ಮಾತಾಡಲ್ಲ, ತನಿಖೆ ಮಾಡದಿದ್ದವರು ಎಡವಟ್ಟು ಮಂತ್ರಿಗಳು ಮಾತಾಡ್ತಿರ್ತಾರೆ. ಸೊ ಎಡವಟ್ಟಿನ ಮಂತ್ರಿಗಳಾಗಿ ನಾನು ಎಡವಟ್ಟು ಆಗೋಕ್ಕಾಗಲ್ಲ. ಅವರು ಎಲ್ಲಿ ಏನಾಗಬೇಕು, ತನಿಖೆ ಮಾಡೋರಿಗಿಂತ ಮಂತ್ರಿಗಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಮಂತ್ರಿಗಳು ಹಸ್ತಕ್ಷೇಪ ಮಾಡಿ ಗೊಂದಲ ನಿರ್ಮಾಣ ಮಾಡೋಂಥ ಪ್ರಯತ್ನ ಆಗ್ತಿದೆ. ಹಾಗಾಗಿ ನಾವು BJPಯವರು ಸದಾಕಾಲ ಕೇಳಿದೇನು, ಸ್ಪಷ್ಟವಾದ ತನಿಖೆ, ಹೊರಶಕ್ತಿ ಒಳಶಕ್ತಿ ಎಲ್ಲ ವಿಚಾರದವರನ್ನು ತನಿಖೆಯನ್ನು ಮಾಡಿ, ಬಾಹ್ಯ ಶಕ್ತಿಗಳು ಯಾರ್ಯಾರು ಇದರ ಹಿನ್ನೆಲೆ ಇತ್ತು, ಷಡ್ಯಂತ್ರ ಹೇಳಿದ್ರು ಎಲ್ಲವನ್ನು ತನಿಖೆ ಮಾಡಿ ಅಂತಲೇ ನಾವು ಹೇಳಿದ್ದೀವಿ. ಸೊ ಅದ್ರ ಬಗ್ಗೆ ನಾವೇನು, ಆದರೆ ಕಾಲಮಿತಿಯಲ್ಲಿ ಮಾಡಿ, ಹೇಳ್ಕೊಂಡು ರಬ್ಬರ್ ಬ್ಯಾಂಡ್ ಥರ ಈಗ ಸುಮ್ಮನೆ ಯಾರೋ ಒಂದು ಅಪ್ಪನೆ ಬಂತು, ಇಲ್ಲೆಲ್ಲ ಮಾಡಿ ಅಲ್ಲೆಲ್ಲ ಮಾಡಿ ಅಂತ. ಈಗ SIT ಅವ್ರು ಕೇಳಬೇಕು, ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಅಲ್ಲಿದ್ದಂಥ ಮೂಳೆಗಳು ಎಲ್ಲಿಂದ ಬಂತು, ಹೊರಗಿನಿಂದ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರಾ, ಇನ್ನೊಂದು ಮಾಡ್ತಿದ್ರಾ, ಬ್ಲ್ಯಾಕ್ ಮ್ಯಾಜಿಕ್ ನಡೀತಿತ್ತು, ಅಲ್ಲಿಯ ಅಸ್ಥಿ ಪಂಜರ ಎಲ್ಲಿದು ಅಂತ ಎಲ್ಲ ವಿಚಾರಗಳಿಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಬಂಗ್ಲೆಗುಡ್ಡದಲ್ಲಿ ಮತ್ತೆ 4-5 ಬುರುಡೆಗಳು ಸಿಕ್ಕಿದೆ ಅನ್ನೋದು, ಆದರೆ SIT ಇದುವರೆಗೂ ಯಾವುದೇ ರೀತಿಯಾದಂಥ ವಿಚಾರಗಳನ್ನು ಬಹಿರಂಗಪಡಿಸ್ತಿಲ್ಲ. ಯಾಕೆಂದರೆ ತನಿಖೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಲಿಮಿಟೇಷನ್ಸ್ ಇರ್ತದೆ. ತನಿಖೆ ಮಾಡಿ ಸ್ಪಷ್ಟ ವರದಿಗಳು ತೊಗೊಂಡು ಮಾತಾಡಬೇಕು. ಅವರು ದಿನನಿತ್ಯ ಒಳ್ಳೆ ರಾಜಕಾರಣಿ ಥರ ಮಾತಾಡೋಕ್ಕಾಗಲ್ವ, ಕೇಳಿದಾಗೆಲ್ಲ ಬೈಟ್ಸ್ಕೊಳ್ತಿರೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಯಾಕೆಂದರೆ ತನಿಖೆ ಮಾಡ್ತಿರೋರ ಮೇಲೆ ತುಂಬ ಜವಾಬ್ದಾರಿ ಇರುತ್ತೆ. ನಾವು ಕೇಳ್ಪಟ್ಟಾಗೆ ನಾನು ಇವತ್ತು ಸರ್ಕಾರದಲ್ಲಿ ಮಂತ್ರಿ ಏನಾಗಿಲ್ಲಲ್ಲ, ನಾನೇನು ಒಬ್ಬ ಶಾಸಕನಾಗಿ ನಾವು ಮಾತಾಡ್ತಾ ನಾವು ಕೇಳಿರೋವಂಥದ್ದು ಅಲ್ಲಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿತ್ತು. ಮ್ಯಾಜಿಕ್ಗಳು ಎಲ್ಲೆಲ್ಲಿಂದನೂ ಬೇರೆ ಕಡೆಯಿಂದನೂ ತಂದಿರೋವಂಥದ್ದು ಅಸ್ಥಿ ಪಂಜರಗಳು ಅಂತಲೂ ಕೇಳ್ಪಟ್ಟಿದ್ವಿ. ಇನ್ನು ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆಯನ್ನು ಮಾಡಲಿ. ಲಿಂಗಾಯತ ಸಮುದಾಯ ಥರ ನೀವು ಒಕ್ಕಲಿಗ ಸಮುದಾಯದ ಸಭೆ ಮಾಡ್ತಿದ್ದೀವಿ ಶನಿವಾರ, ನೀವೆಲ್ಲ ಕ್ಷೇತ್ರ ಇದೆ. ಈಗ ಸಭೆಯನ್ನು ಕರೆಯುವಂಥದ್ದು ಆಗಿದೆ, ನಾಳೆ ದಿನ ಸಭೆ ಆಗುತ್ತೆ. ಸೊ ಏನೊಂದು ಸಮಾಲೋಚನೆ ಆಗುವಂಥದ್ದಾಗುತ್ತೆ. ಈ ಜಾತಿ ವಿಚಾರಗಳು ಯಾವ ರೀತಿ ಆಗಿದೆ ಅಂದರೆ, ಈ ಕಾಂಗ್ರೆಸ್ ಬಂದಿದ್ದ ತಕ್ಷಣ ಯಾವುದು ಜಾತಿಗಳನ್ನು ನಮ್ಮ ನಾಡಿನಲ್ಲಿ ಕಾಣಲ್ಲ, ಜಾತಿಗಳನ್ನು ಎಬ್ಬರಿಸಿ ಬಿಟ್ಬಿಟ್ಟಾರೆ. ಯಾರ ಜೊತೆಯಲ್ಲೂ ಯಾರ್ಯಾರು ಎಲ್ಲ ಜಾತಿಯವ್ರು ಓಡಾಡೋರ್ನೆಲ್ಲ ಜೊತೆಯಲ್ಲಿ ಓಡಾಡ್ದಂಗೆ ಮಾಡಿಟ್ಬಿಟ್ಟಾರೆ. ಈಗ ಜಾತಿಗಳ ಘರ್ಷಣೆ, ವ್ಯತ್ಯಾಸಗಳು, ವೈಮನಸ್ಸುಗಳು ಏನೂ ಈ ಕಾಂಗ್ರೆಸ್ಸಿಂದ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಲ್ಲ, ಆಡಳಿತ ಕೊಡೋಕ್ಕಾಗಲ್ಲ. ಈಗ ಅಟೆನ್ಷನ್ ಡೈವರ್ಷನ್ ಮಾಡಬೇಕು, ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕ್ಕೊಳ್ಬೇಕು. ಇವನ್ನೆಲ್ಲ ಮಾಡಲಿಕ್ಕೆ ಜಾತಿಗಳ ವೈಮನಸ್ಸನ್ನು ಎತ್ತಿ ಕಟ್ಟೋದ್ರಲ್ಲಿ ಮಾಡಿದ್ದಾರೆ. ಹಾಗಾಗಿ ನಿಜಕ್ಕೂ ಬೇಜಾರು. ನಿಜಕ್ಕೂ ನನಗೆ ಹೇಳ್ತಾ ಇದ್ದೀನಿ, ಈ ಗೊಂದಲ, ಈ ಸಮಸ್ಯೆ 21ನೇ ಶತಮಾನದಲ್ಲೂ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮೋ ನಮಃ.